ಕಣ್ವ ಋಷಿಗಳದ್ದು ಮಗಳಾದ ಬಾಲಾವತಿ ಎನ್ನುವಳು ತಪಸ್ಸನ್ನು ಆಚರಿಸ್ತಾ ಇದ್ಲಂತೆ. ಸಾಭ್ರವತಿಯ ನದಿಯ ತೀರದಲ್ಲಿರೋದು. ಇದಕ್ಕೆ ಬಾಲಾಪತೀರ್ಥ ಅಂತ ಹೆಸರು. ಅವಳ ಹೆಸರು ಬಾಲಾವತಿ ಅಂತ. ಅವಳು ಎಷ್ಟು ತಪಸ್ಸು ಕೇಳಿದರೆ ಅಷ್ಟು ತಪಸ್ಸು ಮಾಡ್ತಾ ಇದ್ಲಂತೆ. ಯಾಕೆ ಕೇಳಿದರೆ ಒಂದೇ ಅಂತ ಅವಳು, ನನಗೆ ಸೂರ್ಯನೇ ಗಂಡ ಆಗಬೇಕು ಅಂತ. ಕೆಲವರಿಗೆ ಹಾಗೆ ಯಾವ ಯಾವ ದೇವತೆಗಳೇ ಇರ್ಬೋದು, ಆದರೆ ನನಗೆ ಸೂರ್ಯನೇ ಗಂಡನಾಗಿ ಬರಬೇಕು ಅಂತ ಇವತ್ತು ತಪಸ್ಸು ಮಾಡ್ತಾ ಇದ್ದಾಳಂತೆ. ಎಷ್ಟು ಕೇಳಿದರೆ ಅವಳು ಹೇಳ್ತಾರೆ, ಬಹಳ ಚಂದದ ಹುಡುಗಿಯಂತೆ ಇವಳು. ಸದಾಚಾರ, ತಪಸ್ಸು, ವ್ರತಚರ್ಯೆ, ಬ್ರಹ್ಮಚರ್ಯೆ ನಿರಂತರ ಮಾಡ್ತಾ ಇದ್ದಾಳೆ. ಯಾಕೆ? ಋಷಿಗಳ ಮಗಳು ಬೇರೆ, ಹಾಗಾಗಿ ಆ ಸಂಸ್ಕಾರಗಳೆಲ್ಲ ಇದೆ. ಒಂದು ದಿನ ಒಬ್ಬ ಋಷಿ ವೇಷ ಧರಿಸಿಕೊಂಡು ತಾನು ಬರ್ತಾನೆ ಅಂತ. ಯಾರಾದ ಋಷಿ? ಮತ್ತಾರಲ್ಲ, ಸೂರ್ಯನೇ, ದಿವಾಕರನೇ, ಸೂರ್ಯನೇ ಒಂದು ಋಷಿ ವೇಷದಲ್ಲಿ ಬಂದು ಇವಳನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದಾನಂತೆ. ಇವಳು ಎದ್ದು ಆ ಋಷಿಯನ್ನು ಕರೆದು ಸ್ವಾಗತವನ್ನು ಕೊಟ್ಟು ಅರ್ಘ್ಯಪಾದ್ಯಾದಿಗಳನ್ನು, ಅತಿಥಿ ಆರಾಧನೆಗಳನ್ನು ಮಾಡ್ತಾ ಇದ್ದಾಳೆ. ಆಗ ಮುನಿಪುಂಗವರ ಹತ್ರ ಕೇಳ್ತಾ ಇದ್ದಾಳೆ, ಅಪ್ಪಣೆ ಮಾಡಿ ಏನಾಗಬೇಕು ಅಂತ ಹೇಳಿ, ನಾನು ಏನು ಬೇಕಾದರೂ ಕೊಡ್ತೇನೆ, ಈ ದೇಹವೊಂದನ್ನು ಬಿಟ್ಟು ಅಂತ. ಅಂದರೆ ತಾನು ಹೇಳುವಾಗಲೂ ಕೂಡ ಈ ದೇಹ ಎನ್ನುವಂಥದ್ದು ಸೂರ್ಯನಿಗೆ ಮೀಸಲಾದದ್ದು, ಅದೊಂದನ್ನು ಬಿಟ್ಟು ಬೇರೇನು ಬೇಕು ಅಂತ ಕೇಳಿ ನಾನು ನಿಮಗೆ ಅದನ್ನು ಅನುಗ್ರಹಿಸ್ತೇನೆ, ನಾನು ಕೈ ಎತ್ತಿ ಕೊಡ್ತೇನೆ, ಆದರೆ ಈ ದೇಹವನ್ನು ಮಾತ್ರ ಕೊಡೋದಿಲ್ಲ ಅಂತ ಹೇಳಿದಂತೆ. ಆಗ ಅವನು ಬಂದಂತಹ ಋಷಿ ಯಾರು? ದಿವಾಕರ, ಸೂರ್ಯ, ಒಳಗಿನಿಂದ ಬಹಳ ಖುಷಿಯಾಗಿದಂತೆ. ಆತ ಹೇಳಿದಂತೆ, ಭಾರೀ ನಿಮ್ಮ ಒಂದು ಸೇವೆ. ಯಾಕೆ ಕೇಳಿದರೆ ಎಲ್ಲರೂ ಸೂರ್ಯ ಬೇಡ ಅಂತ ಹೇಳುವವರು. ಅದಂತೂ ನಮಗೆ ಛಾಯಾ ಮತ್ತು ಸಂಧ್ಯೆಯ ಚರಿತ್ರೆಯಲ್ಲೆಲ್ಲ ಗೊತ್ತು. ಸೂರ್ಯ ಬಂದರೆ ಒಟ್ಟಿಗೆ ಮಲಗಲಿಕ್ಕಾಗೋದಿಲ್ಲ ಅಂತ ತನ್ನ ಪ್ರತಿಕೃತಿಯನ್ನು ಮಾಡಿಟ್ಟು ಹೋಗಿದ್ದಾಳೆ ಸಂಧ್ಯಾದೇವಿ. ಅಂಥದ್ರಲ್ಲಿ ಈಕೆ ಮಾತ್ರ ತನಗೆ ಸೂರ್ಯನೇ ಗಂಡನಾಗಬೇಕು ಅಂತ ಬಯಸ್ತಾ ಇದ್ದಾಳೆ ಅಂತ ಹೇಳಿ. ಹಾಗಾಗಿ ಇವರು ಹೇಳಿದಂತೆ, ಆಗಲಿ ನಿನ್ನ ಮನದ ಇಚ್ಛೆ ಈಡೇರಲಿ, ಆದರೆ ಒಂದು ಕೆಲಸ ಏನು, ನಾನು ನಿನಗೆ ಇದು ಬೋರೆ ಹಣ್ಣು ಅಂತ ಇದೆ, ಈ 5 ಹಣ್ಣನ್ನು ನನಗೆ ಬುಗರಿ ಹಣ್ಣು ಅಂತ ಹೇಳ್ತಾರೆ ಅದಕ್ಕೆಲ್ಲ, ಈ ಬೋರೆ ಹಣ್ಣನ್ನು ಕೊಡ್ತೇನೆ, ಇದನ್ನು ನೀನು ಬೇಯಿಸಬೇಕು, ಇದು ಮೆತ್ತಗೆ ಆಗ್ತದೆ, ಬೇಯಿಸಿದ ನಂತರ ಮೆತ್ತಗೆ ಆಗ್ತದೆ, ಅದೆಲ್ಲ ಮಾಡುವ ನೀನು ಕೆಲಸ ಮಾಡು, ಖಂಡಿತ ನಿನಗೆ ನಿನ್ನ ಗಂಡ ಸಿಗ್ತಾನೆ ಅಂತ. ಅಂದರೆ ಗಂಡನಾಗಿ ನೀನು ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದೀಯೋ ಅವನು ಸಿಗ್ತಾನೆ ಅಂತ ಹೇಳಿ. ಹೀಗೆ ಹೇಳಿದ್ದೆ ತಡ, ಇವನು ಏನು ಮಾಡ್ತಾನೆ, ಹೀಗೆ ಹೇಳಿ ಎದ್ದು ಹೋಗಲಿಲ್ಲ ಈ ಋಷಿ. ಮತ್ತೇನು, ಇಂದ್ರಗ್ರಾಮ ಅಂತ ಅದರ ಪಕ್ಕದಲ್ಲಿ ಅಲ್ಲೇ ನಿಂತುಕೊಂಡು ಈ ಬಾಲಾವತಿ ಏನು ಮಾಡ್ತಾಳೆ ನೋಡುವ, ಈ ಹಣ್ಣನ್ನು ಹೇಗೆ ಬೇಯಿಸ್ತಾಳೆ ನೋಡುವ ಅಂತ ಮಾಡಿದ್ರು. ನಮಗೆಲ್ಲ ಅನಿಸ್ಬೋದು, ನಾವರಾದರೆ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಬೋದು, ಅದು ಇರ್ಬೋದು, ಅದರಲ್ಲಿ ದೊಡ್ಡ ಸಂಗತಿ ಏನು ಅಂತ ತಿಳ್ಕೊಳ್ಬೋದು. ಆದರೆ ಇದು ಸೂರ್ಯ ಕೊಟ್ಟ ಹಣ್ಣು, ಅದು ಏನೂ ಮಾಡಿದರೂ ಪಕ್ಕ ಬೇಯಲೇ ಇಲ್ಲ ಅಂತ ಕೊಡ್ತಾರೆ. ಇವಳು ಏನು ಮಾಡಿದ್ಲು ಕೇಳಿದರೆ, ಕಬ್ಬಿಣದ ಒಂದು ಬಾಣಲೆ ಇಟ್ಲಂತೆ, ಅದರಲ್ಲಿ ಒಂದಿಷ್ಟು ನೀರು ಹಾಕಿದ್ಲು, ಆಮೇಲೆ ಕಟ್ಟಿಗೆ ಹಾಕಿ ಉರಿಸಿದ್ಲಂತೆ. ಈ ಮನೆಯಲ್ಲಿದ್ದ ಕಟ್ಟಿಗೆ ಖಾಲಿ ಆದರೂ ಕೂಡ ಇದು ಬೇಯಲೂ ಇಲ್ಲ, ಮೆತ್ತನೆಯೂ ಆಗಲಿಲ್ಲ. ಕೊನೆಗೆ ಆ ಕಡೆ ಈ ಕಡೆ ಎಲ್ಲ ಹೋಗಿ ತರಗಲೆ ಎಲ್ಲ ಇತ್ತು, ಬಜಕ್ರೆ ಅಂತ ಹೇಳ್ತೇವಲ್ಲ, ಅದೆಲ್ಲ ಹಿಡ್ಕೊಂಡು ಬಂದು ತರಗಲೆಯನ್ನೆಲ್ಲ ಹಾಕಿದ್ಲಂತೆ, ಅದು ಆಗಲಿಲ್ಲ. ಮತ್ತು ಇಡೀ ಆಶ್ರಮದ ಸುತ್ತಮುತ್ತ ಒಣಗಿದ ಕಟ್ಟಿಗೆಗಳೆಲ್ಲ ಇತ್ತು, ಅದನ್ನು ಹಿಡ್ಕೊಂಡು ಹಾಕಿದ್ಲಂತೆ, ಆದರೂ ಅದು ಬೇಯಲೇ ಇಲ್ಲ. ಆಮೇಲೆ ಗಿಡಗಳಲ್ಲಿ ಎಲ್ಲ ಒಣಗಿದ ಕಟ್ಟಿಗೆ ಎಲ್ಲ ನೇತಾಡ್ತಾ ಇರ್ತದೆ, ಅದನ್ನೆಲ್ಲ ಹೋಗಿ ಹೋಗಿ ಹಿಡ್ಕೊಂಡು ಬಂದ್ರಂತೆ. ಶತಪ್ರಯತ್ನ ಮಾಡಿದರೂ ಇದು ಮೆತ್ತಗೆಯೂ ಆಗುವುದಿಲ್ಲ, ಬೇಯುವುದೂ ಇಲ್ಲ. ಕೊನೆಗೆ ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ಲ. ಕೊನೆಗೆ ಆಲೋಚನೆ ಮಾಡಿದ್ಲಂತೆ, ಇದು ಸಾಮಾನ್ಯವಾದ ಹಣ್ಣಲ್ಲ, ಬಂದವರು ಸಾಮಾನ್ಯದ ಋಷಿಗಳು ಅಲ್ಲ, ಆದರೆ ನನ್ನ ಇಚ್ಛೆ ಏನು, ನಾನು ಸೂರ್ಯನನ್ನೇ ಪಡಿಬೇಕು ಅಂತ. ಅದಕ್ಕೋಸ್ಕರ ಏನು ಮಾಡ್ತಾನೆ ಕೇಳಿದರೆ, ನನ್ನ ಕಾಲನ್ನೇ ಬೆಂಕಿಗೆ ಇಟ್ಟು ನನ್ನ ದೇಹವನ್ನೇ ಅರ್ಪಿಸ್ತೇನೆ ಅಂತ ಹೇಳಿಕೊಂಡು ತನ್ನ ಒಂದು ಕಾಲನ್ನು ಅಗ್ನಿಗೆ ಇಟ್ಲಂತೆ. ಅಷ್ಟು ಸುಡುತ್ತಾ ಉಂಟು, ಸುಡುತ್ತಾ ಇದ್ದರೂ ಅದು ಬೇಯಲೇ ಇಲ್ಲ. ಮತ್ತೆ 2ನೇ ಕಾಲನ್ನು ಅದಕ್ಕೆ ಅಗ್ನಿಗೆ ಇಟ್ಲಂತೆ, ಆದರೂ ಆ ಹಣ್ಣು ಎನ್ನುವಂಥದ್ದು ಬೇಯಲೇ ಇಲ್ಲ. ಅಷ್ಟೊತ್ತಿಗಾಗುವಾಗ ಅಲ್ಲಿ ಸೂರ್ಯದೇವ ತಾನು ಪ್ರತ್ಯಕ್ಷನಾಗಿ ಬಂದು ಹೇಳ್ತಾನಂತೆ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ಯಾಕೆ ಕೇಳಿದರೆ, ಹಣ್ಣನ್ನು ಬೇಯಿಸಬೇಕು ಎನ್ನುವ ಮಾತನ್ನು ಉಳಿಸುವುದಕ್ಕೋಸ್ಕರ ನಿನ್ನ ದೇಹವನ್ನೇ ನೀನು ಅರ್ಪಣೆ ಮಾಡ್ತಾ ಇದ್ದಿ, ಈ ಬೆಂಕಿಯೇ ನಿನಗೆ ಇಲ್ಲ ಅಂತಾದಮೇಲೆ ನನ್ನ ಪ್ರಖರವಾದ ಕಿರಣಗಳು ನಿನಗೆ ಏನೂ ಮಾಡೋದಿಲ್ಲ. ಆದ್ದರಿಂದ ನಿನಗೆ ನಿಜವಾಗಿಯೂ ಕೂಡ ನನ್ನ ಮೇಲೆ ಅಷ್ಟು ಭಕ್ತಿ, ಅಷ್ಟು ಪ್ರೀತಿ ಉಂಟು ಅಂತ ಗೊತ್ತುಂಟು ಅಂತ ಹೇಳಿ ತಾನೇನು ಮಾಡ್ತಾನೆ ಕೇಳಿದರೆ, ಸೂರ್ಯ ಅವಳನ್ನು ತಾನು ಕರ್ಕೊಂಡು ಹೋಗಿ ಸೂರ್ಯಲೋಕದಲ್ಲಿ ತಾನು ಅವಳಿಗೆ ಒಂದು ಸುಖವನ್ನು ತಾನು ಕೊಡ್ತಾನೆ ಅಂತ. ಹೀಗೆ ಇದ್ದವಳು ಆ ಚರಿತ್ರೆಯನ್ನು ಕೊಡುತ್ತೆ. ಆಕೆ ಸ್ನಾನ ಮಾಡಿದ ಒಂದು ತೀರ್ಥ ಉಂಟಲ್ಲ ಸಾಬ್ರಮತಿಯ ತಟದಲ್ಲಿ, ಅದಕ್ಕೆ ಬಾಲಾಪತೀರ್ಥ ಅಂತ ಹೆಸರು ಅಂತ ಕೊಡ್ತಾರೆ. ಅಂದರೆ ಆ ತೀರ್ಥಕ್ಕೆ ಅಷ್ಟು ಮಹತ್ವ ಉಂಟು, ಸಾಮಾನ್ಯದವಳಲ್ಲ ಅಂತ. ಯಾವಾಗಲೂ ತೀರ್ಥ ಅಂದರೆ ಕೇವಲ ನೀರಲ್ಲ, ಸಜ್ಜನರು ಬಂದು ಅಲ್ಲಿ ಸ್ನಾನ ಮಾಡೋದರಿಂದ ಅವರ ಪುಣ್ಯ ಅಲ್ಲಿಗೆ ಸಂಕ್ರಾಂತ ಆಗತ್ತೆ. ನಾವು ಹೋಗಿ ಸ್ನಾನ ಮಾಡಿದ್ದರಿಂದ ಆ ತೀರ್ಥವೆನ್ನುವುದರಿಂದ ನಮಗೆ ಪಾಪ ಪರಿಹಾರ ಆಗತ್ತೆ ಅಂತ. ಹಾಗಾಗಿ ಈ ತೀರ್ಥದಲ್ಲಿ ಇಂಥವರೆಲ್ಲ ಸಾಧನೆ ಮಾಡಿದವರು ಸ್ನಾನ ಮಾಡಿದ್ದಾರೆ ಅಂತ. ಮುಂದೆ ಹೇಳ್ತಾರೆ, ಆ ತೀರ್ಥದಲ್ಲಿ ಇನ್ನೊಂದು ಮಹಾತ್ಮೆ ಉಂಟು ಅಂತ. ಏನು ಕೇಳಿದರೆ, ಒಬ್ಬ ವ್ಯಾಪಾರಿ ಇದ್ದಂತೆ. ಈ ವ್ಯಾಪಾರಿ ಏನು ಮಾಡಿದ ಕೇಳಿದರೆ, ಒಂದು ಕೋಣನನ್ನು ಸಾಕ್ತಾ ಇದ್ದಾನೆ. ಅದಕ್ಕೆ ಏನು ಮಾಡಿದ್ದಾನೆ ಕೇಳಿದರೆ,
ಅದರ ಒಂದಷ್ಟು ಕೆಪ್ಯಾಸಿಟಿ ಉಂಟು, ಸಾಮರ್ಥ್ಯ ಉಂಟು, ಅದಕ್ಕಿಂತ ಮಿಗಿಲಾದಂಥ ಕೆಲಸವನ್ನು ಆ ಕೋಣದಿಂದ ಮಾಡಿಸ್ತಾ ಇದ್ದ. ಎತ್ತು ಕಟ್ಟಿದರೆ ಅದಕ್ಕೊಂದಿಷ್ಟು ಭಾರಗಳನ್ನು ಹಾಕುವುದು. ನಾವು ಇವತ್ತು ನೋಡ್ತೇವೆ ಗಾಡಿಗಳಲ್ಲಿ ಎಲ್ಲ, ವಾಹನಗಳಲ್ಲಿ, ಲಾರಿಗಳಲ್ಲೆಲ್ಲ ಇಷ್ಟೇ KG ಇಷ್ಟೇ ಹಾಕಬೇಕು ಅಂತ ನಿಯಮಗಳುಂಟು. ಆದರೆ ಅದಕ್ಕಿಂತ ಹೆಚ್ಚಾದಂಥ ಭಾರವಾದ ವಸ್ತುಗಳನ್ನು ಇವತ್ತು ಹಿಡ್ಕೊಂಡು ಹೋಗೋದು ನೋಡ್ತೇವೆ. ಅದೇ ರೀತಿಯಾಗಿ ಕೋಣಕ್ಕೂ ಕೂಡ ಅದಕ್ಕೆ ಹೊರಲಿಕ್ಕೆ ಆಗದೇ ಇರತಕ್ಕಂತಹ, ಅಂದರೆ ಅಷ್ಟು ವೆಯ್ಟ್ ಇರುವಂತಹ ಗಾಡಿಗೆ ಭಾರಭೂತವಾದ ವಸ್ತುಗಳನ್ನೆಲ್ಲ ಹಾಕಿ ಅದರದ್ದು ಕೆಲಸ ಮಾಡಿಸ್ತಾ ಇದ್ದಾನಂತೆ. ಹೀಗೆ ವಿಪರೀತವಾಗಿ ಹೊತ್ತುಕೊಂಡು ಹೋಗಿ ಹೋಗಿ ಕೆಲಸ ಮಾಡಿದ್ದೆ. ಆದರೆ ವಯಸ್ಸು ಹಾಗೇ ನಿಲ್ಲೋದಿಲ್ಲ. ಕೋಣ ಮುದಿಯಾಗಿದೆ. ಮುದಿಯಾದ ಒಂದು ದಿನ ಇಷ್ಟೇ ಭಾರವನ್ನು ಹಾಕಿದರೆ ಅದನ್ನು ಹಿಡ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಎಷ್ಟಾಯಿತು ಕೇಳಿದರೆ ವ್ಯಾಪಾರಿ ಅದನ್ನು ದುಡಿಸಿಕೊಂಡು ಈ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದ. ಹಿಂದೆ ಇದೇ ಕಾಡಿನ ದಾರಿಗೆ ಬಂದರೆ ಅದಕ್ಕೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಮಾತ್ರ ಅಲ್ಲ, ಕುಸಿದು ಬಿದ್ದಿದೆ. ಕುಸಿದು ಬಿದ್ದದ್ದು ಮಾತ್ರ ಅಲ್ಲ, ವಸ್ತುಗಳೆಲ್ಲ ಜಾರಿ ಬಿದ್ದಿದೆ. ಈ ಕೋಣ ಅಲ್ಲಿಂದ ಜಾರಿ ಉರುಳಿ 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 ಈ ಯಾವೊಂದು ಖಡ್ಗತೀರ್ಥ, ಬಾಲಾಪತೀರ್ಥ ಅಂದುಂಟು, ಆ ಬಾಲಾಪತೀರ್ಥಕ್ಕೆ ಬಿದ್ದಿದೆ. ಬಿದ್ದದ್ದೇ ತಡ. ಬಿದ್ದಲ್ಲಿಂದ ಅಲ್ಲಿ ಒಂದು ವಿಮಾನಗಳು ಬಂದಿದ್ದಾವೆ. ಆ ವಿಮಾನದಿಂದ ಈ ಕೋಣ ಎನ್ನುವುದು ಅದಲ್ಲಿಂದ ಶಾಪ ಮುಕ್ತವಾಗಿ ತನ್ನ ಜನ್ಮಾಂತರದ ದುರಿತವು ದೂರಾಗಿ ತಾನು ಸ್ವರ್ಗಕ್ಕೆ ಹೋಗ್ತಾ ಉಂಟು ಅಂತ. ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಬಾಲಾಪತೀರ್ಥದಲ್ಲಿ ಸ್ನಾನ ಮಾಡಿತು ಕೇಳಿದರೆ ಅದರದ್ದೆಲ್ಲ ದುರಿತ ನಾಶ ಆಗತ್ತೆ ಅಂತ ಕೊಡ್ತಾರೆ. ಮುಂದೆ ಕಾನ್ಯಕುಬ್ಜದ ಮಹಾರಾಜ ಅಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಸಿ ಅಲ್ಲಿ ಏನು ಅವನ ಮುಂದೆ ರಾಜ ಆಗಿಬಿಡ್ತಾನಿವ. ಕೋಣ ಹುಟ್ಟಿತು, ಅದರದ್ದು ಪಾಪ ಪರಿಹಾರ ಆಯಿತು, ಮುಂದೆ ರಾಜರಾಜನಾಗಿ ತಾನು ಮೆರೀತಾನೆ ಅಂತ, ಕಾನ್ಯಕುಬ್ಜದ ರಾಜನಾಗಿ ಮೆರೀತಾನೆ. ಆಗ ಅವನಿಗೆ ಜನ್ಮಾಂತರದ ನೆನಪು ಬರ್ತದೆ. ಯಾಕೆ ಈ ಬಾಲಾಪತೀರ್ಥದಲ್ಲಿ ಸ್ನಾನ ಮಾಡಿದ್ದರಿಂದ ಜನ್ಮಾಂತರದ ನೆನಪು ಅದಕ್ಕೆ ಆಗುತ್ತೆ. ಹಾಗಾದರೆ ಬಾಲಾಪನ ನೆನಪಾದದ್ದರಿಂದ ಅದಕ್ಕೊಂದು ದೇವಸ್ಥಾನ ಕಟ್ಟುತ್ತಾನೆ ಆ ಜಾಗದಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಮಹಿಷೇಶ್ವರ ಎನ್ನುವಂಥ ರುದ್ರದೇವರನ್ನು ಪ್ರತಿಷ್ಠೆ ಮಾಡಿ ನಿತ್ಯವೂ ಸ್ನಾನ ಮಾಡಿ ತಾನಲ್ಲಿ ರುದ್ರ ಪೂಜೆಯನ್ನು ಮಾಡ್ತಾ ಇದ್ದಂತೆ. ಅಲ್ಲಿ ಜಪಿಸಿದ ಮಂತ್ರ, ಶ್ರಾದ್ದ ಮಾಡಿದರೆ, ಆಮೇಲೆ ತೀರ್ಥದಲ್ಲಿ ಸ್ನಾನ ಮಾಡಿ ಇದನ್ನೆಲ್ಲ ದಾನ ಕೊಟ್ಟರೆ ಬಹಳ ಪುಣ್ಯ ಅಂತ ಹೇಳ್ತಾರೆ. ದನ, ಹೊಲ, ನೆಲ, ತಿಲ, ಚಿನ್ನ, ಇನ್ನು ಕಾಳುಗಳು, ಹಾಸಿಗೆ, ವಾಹನ, ಕೊಡೆ ಮುಂತಾದಗಳನ್ನೆಲ್ಲ ದಾನ ನೀಡುವುದರಿಂದ ಮುಂದೆ ತಾನು ಮೋಕ್ಷಕ್ಕೆ ಹೋಗಿದ್ದಾನೆ ಅಂತ. ಹೀಗೆ ಒಂದೊಂದು ತೀರ್ಥಗಳ ಚರಿತ್ರೆಯನ್ನು ಹೇಳ್ತಾರೆ. ವೃತ್ರಾಸುರ ಸ್ನಾನ ಮಾಡಿ ತಾನು ವೃತ್ರಾಸುರ ವಧೆ ಮಾಡಿದ ನಂತರ ಏನು ಮಾಡಿದ, ಬ್ರಹ್ಮಹತ್ಯೆಯನ್ನೆಲ್ಲ ಪಾಲು ಮಾಡಿದ. ಮತ್ತೆ ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ತಾನು ಸ್ನಾನ ಮಾಡಿದ ಜಾಗವೇ ದುರ್ಧರೇಶ್ವರ ಎನ್ನುವಂತಹ ಜಾಗ ಅಂತ ಕೊಡ್ತಾರೆ. ಆ ದುರ್ಧೇಶ್ವರದಲ್ಲಿ ಸ್ನಾನ ಮಾಡಿ ಇಂದ್ರ ರುದ್ರದೇವರನ್ನು ಆರಾಧನೆ ಮಾಡಿದ. ಹೀಗಾಗಿ ಉಪತೀರ್ಥ ಅಂತ ಕೊಟ್ಟು ಅಲ್ಲಿ ಸ್ನಾನ ಮಾಡಿದವರದ್ದೆಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ಒಂದು ಅದಕ್ಕೆ ದುರ್ಧೇಶ್ವರನಿಗೆ ಒಂದು ಚರಿತ್ರೆಯನ್ನು ಕೊಡ್ತಾರೆ. ಏನು ಕೇಳಿದರೆ, ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ತೀರ್ಥ, ಅದಕ್ಕೆ ಖಡ್ಗಧಾರ ಅಂತ ಹೆಸರು ಅಂತ. ಯಾಕೆ ಖಡ್ಗಧಾರ ಅಂತ ಕೇಳಿದರೆ ಮತ್ತೇನೂ ಅಲ್ಲ, ಸಾಬ್ರಮತಿ ಎನ್ನುವಂಥ ನದಿ ಅದು ಹೇಗೆ ಬಂದದ್ದು ಕೇಳಿದರೆ ರುದ್ರದೇವರ ತಲೆಯಿಂದ ಒಂದು ಜಟೆಯಿಂದ ಹೊರಗೆ ಬಂದಂತಹ ನದಿ ಅಂತ ಹೇಳ್ತಾರೆ. ಅಂದರೆ ಗಂಗೆ ಒಂದು ಲೆಕ್ಕದಲ್ಲಿ. ಹಾಗಾಗಿ ಅಂತಹ ಸಾಬ್ರಮತಿಯ ತಟದಲ್ಲಿ ಕಶ್ಯಪ ಋಷಿಗಳು ತಪಸ್ಸನ್ನು ಮಾಡಿದರು. ಅಂತಹ ಸ್ಥಳದಲ್ಲಿರುವಂಥ ಇನ್ನೊಂದು ತೀರ್ಥ ಖಡ್ಗಧಾರ ತೀರ್ಥ ಅಂತ. ಪ್ರಾಚೀನ ಕಾಲದಲ್ಲಿ ಒಬ್ಬ ಚಂಡ ಎನ್ನುವಂಥ ಒಬ್ಬ ದುಷ್ಟ ಬೇಡ ಇದ್ದ. ಬೇಟೆಗಾರರು ಹೇಳಿದರೆ ಸ್ವಲ್ಪ ದುಷ್ಟತನ ಇರ್ತದೆ ಅಂತಲೇ ಅರ್ಥ. ಹೆಸರು ಚಂಡ ಅಂತ ಹೆಸರು ಬೇರೆ ಉಂಟು. ಹಾಗಾಗಿ ಅವನ ಹೆಸರೇ ಹೇಳುವ ಹಾಗೆ ಮಹಾಕ್ರೂರಿ. ಯಾವ ಪ್ರಾಣಿ ಪಕ್ಷಿಗಳಲ್ಲಿ ಇವನಿಗೆ ದಯ ಎನ್ನುವಂಥದ್ದೇ ಇರಲಿಲ್ಲಂತೆ. ಮಾತ್ರ ಅಲ್ಲ, ಇವನನ್ನು ನೋಡಿ ಜನ ಹೆದರ್ತಾ ಇರೋದಲ್ಲ, ಪ್ರಾಣಿಗಳು ಹೆದರ್ತಾ ಇದ್ದರಂತೆ. ಇವ ಬಂದರೆ ಅಷ್ಟು ಹಿಂಸೆಯನ್ನು ಕೊಡ್ತವೆ. ಒಂದು ವೇಳೆ ಇವನ ಕೈಯಲ್ಲಿ ಸಿಕ್ಕಿದರೆ ಮತ್ತೆ ಆ ಪ್ರಾಣಿಗಳು ಅವನನ್ನು ನೋಡಿದರೆ ಮತ್ತೆ ಓಡಿಯೇ ಹೋಗ್ತವೆ. ಯಾಕೆ ಕೇಳಿದರೆ ಅಷ್ಟು ಹಿಂಸೆಯನ್ನು ಕೊಡ್ತಾ ಇದ್ದ. ಎಲ್ಲ ಪ್ರಾಣಿಗಳನ್ನು ಕೂಡ ಬಲೆ ಹಾಕಿ ಹಿಡಿತಾ ಇದ್ದ. ಮೊಸಳೆಗಳನ್ನು ಕೊಲ್ತಾ ಇದ್ದ. ಖಡ್ಗ, ಭರ್ಚಿ, ಮತ್ತು ಹಾರೆ, ಪಿಕ್ಕಾಸಿ ಏನೆಲ್ಲ ಉಂಟು ಅದೆಲ್ಲ ಹಿಡ್ಕೊಂಡು ಅವು ಪ್ರಾಣಿಗಳಿಗೆ ಉಪದ್ರವ ಕೊಡ್ತಾ ಇದ್ದ. ಕಾಡು ಮಿಕ್ಕಗಳನ್ನು ಹಿಡಿದು ತಿಂತಾ ಇದ್ದ, ಮಾರ್ತಾ ಇದ್ದ. ಆದರೆ ಸುಲಭದಲ್ಲಿ ಸಾಯಿಸ್ತಾ ಇರಲಿಲ್ಲ. ಒಂಥರ ಸ್ಯಾಡಿಸ್ಟ್ ಅಂತೇನು ಹೇಳ್ತೇವೆ ಆ ರೀತಿಯಾಗಿ ಇದ್ದ. ಸರಿಯ ಪಾಪ ಇವನ ಹೆಂಡತಿ ಹೇಗೆ ಕೇಳಿದರೆ ಅವಳಿಗೆ ಇನ್ನೂ ಹೆಸರು ಹೇಳ್ತಾರೆ, ಚಂಡಿ ಅಂತಲೇ ಅವಳ ಹೆಸರು ಅಂತ. ಗಂಡನಿಗೆ ತಕ್ಕ ಹೆಂಡತಿ, ರಕ್ಕಸಿಯ ಈಕೆ ಅಂತ ಹೇಳ್ತಾರೆ. ಹೇಗೆ ಇದ್ಲು ಕೇಳಿದರೆ ಸ್ವಭಾವತಃ ಸಿಟ್ಟು, ಹಿಂಸೆಯಲ್ಲಿ ಭದ್ರಕಾಳಿ ಅಂತ ಹೇಳ್ತಾರೆ. ವ್ಯಭಿಚಾರ ಮಾಡಿದರೆ ಪುಂಶ್ಚಲಿ ಅಂತೇಳಿ, ಮದ್ಯ ಮಾಂಸ ಸೇವನೆಯಲ್ಲಿ ಎಲ್ಲ ಮಾಡುವ ಹಾಗೆ ತಾಟಕೆ ಅಂತ. ಅಂದರೆ ಎಲ್ಲ ರೀತಿಯಲ್ಲಿ ಕೂಡ ಇಬ್ಬರು ಗಂಡ ಹೆಂಡಿಯ ಜೋಡಿ ಉಂಟಲ್ಲ, ಅದು ಮಹಾ ದುಷ್ಟತನದ ಜೋಡಿಯಾಗಿತ್ತು. ಹಾಗಾಗಿ ಸ್ಥಳದಲ್ಲಿರುವಂಥದ್ದಿರ್ಬೋದು, ನೀರಿನಲ್ಲಿರುವ ಮೀನುಗಳಿರ್ಬೋದು, ಎಲ್ಲರೂ ಕೂಡ ಇವರಿಗೆ ಹೆದರ್ತಾ ಇದ್ರು. ಒಂದು ದಿನ ರಾತ್ರಿ ಸಮಯ ಆಗಿದೆ, ಒಂದು ಕಾಡು ಹಂದಿಯನ್ನು ಕೊಲ್ಲಬೇಕು ಅಂತ ಈ ಚಂಡ ಓಡಿಸಿಕೊಂಡು ಹೋಗಿದ್ದಾನೆ. ಈ ಕಾಡು ಹಂದಿ ತಪ್ಪಿಸಿ ಓಡಿದೆ.
ಹೋಗಿ ನೋಡಿ, ಕೆಲವು ಸಲ ಹಠಕ್ಕೆ ಬಿದ್ದರೆ ಬಿಡೋದಿಲ್ಲ. ಊರು ಬಿಟ್ಟು ಕಾಡಿನಲ್ಲಿ ಹೋಗಿದ್ದಾನೆ. ಕಾಡಿನಲ್ಲಿ ಹೋದರೆ ಎಲ್ಲಿಯೂ ಸಿಕ್ಕಲಿಲ್ಲ. ಇದನ್ನು ನಾನು ಹಿಡಿಯದೆ ಬಿಡುವುದಿಲ್ಲ, ಏನು ಅಂತ ಒಂದು ಹಠಕ್ಕೆ ಬೀಳುತ್ತಾನೆ. ತಾನೇನು ಮಾಡ್ತಾನೆ ಕೇಳಿದರೆ, ಒಂದು ಮರ ನೋಡ್ತಾನೆ, ಎಲ್ಲಿಯೂ ಸಿಕ್ಕಲಿ. ಆಗ ಒಂದು ಬಿಲ್ವದ ವೃಕ್ಷ ಸಿಗ್ತದೆ. ಬಿಲ್ವ ವೃಕ್ಷದಲ್ಲಿ ಹೋಗಿ ತಾನು ಕೂತಿದ್ದಾನೆ, ನೋಡ್ತಾ ಇದ್ದಾನೆ. ಎಷ್ಟು ಹೊತ್ತಾದರೂ ಈ ಕಾಡು ಹಂದಿ ಎಲ್ಲಿಯೂ ಹೊರಗೆ ಬರುವುದಾಗಲಿ ಆಚೀಚೆ ಹೋಗುವುದಾಗಿ ಕಾಣುವುದಿಲ್ಲ. ಮಾತ್ರ ಎಲ್ಲ ರಾತ್ರಿ ಆಗಿದೆ, ಇನ್ನು ಎಲ್ಲಿಗೆ ಹೋಗುದು? ಅಲ್ಲೇ ನಿಂತಿದ್ದಾನೆ. ಮೂಗಿನ ತುದಿಯಲ್ಲಿ ಕೋಪ ಉಂಟು, ಎಂತ ಮಾಡಲಿಕ್ಕಾಗ್ತದೆ? ಕೊನೆಗೆ ನಮ್ಮಲ್ಲಿ ಉಂಟು ಕೆಲವು ಸಲ, ಎಂತ ಮಾಡಿದರೆ ಕೈಯಲ್ಲಿ ಗುದ್ದುತ್ತೇವೆ ಅಂದರೆ. ಇವನ ಕೈಯಲ್ಲಿ ಒಂದು ಖಡ್ಗ ಇತ್ತು, ಚಿಕ್ಕದು ಖಡ್ಗ ಇತ್ತು. ಆ ಖಡ್ಗದಲ್ಲಿ ಏನು ಮಾಡಿದ, ಆ ಗಿಡದ ಎಲ್ಲ ಎಳೆಗಳನ್ನು ಕೂಡ ತಾನು ತರದು ಹಾಕಿದ್ದಾನೆ, ಕೊಯ್ದು ಹಾಕಿದ್ದಾನೆ. ಕೆಲವರಿಗೆ ಹಾಗೆ ಸುಮ್ಮನೆ ಸಿಟ್ಟು ಬಂದರೆ ಎದುರುಗಡೆ ಸಿಕ್ಕದಿದ್ದರೆ ಸುಮ್ಮನೆ ಬಡಿಯುವುದು, ಇದ್ದ ಗಿಡಗಳನ್ನು ತುಂಡು ಮಾಡುವುದು. ಇವನು ಹಾಗೆ ಗೆಲ್ಲಿನಲ್ಲಿದ್ದಂಥ ಎಲೆಗಳನ್ನೆಲ್ಲ ಉದುರಿಸಿದ್ದಾನೆ. ನೋಡಿ, ದೈವವಶಾತ್ ಅವತ್ತು ಏನು ಕೇಳಿದರೆ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಅಂತ ಹೇಳ್ತಾರೆ. ಅಂದರೆ ಯಾವುದು ಅಂತ ಗೊತ್ತಾಯ್ತಾ? ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಮೊದಲನೇ ದಿವಸ, ಆ ಶಿವರಾತ್ರಿಯ ದಿನ ಇವನಿಗೆ ಅದು ತಿಥಿ ನಕ್ಷತ್ರ ಯಾವುದೂ ಗೊತ್ತಿಲ್ಲ. ಮರದಲ್ಲಿ ಕೂತಿದ್ದಾನೆ, ಆ ಎಲೆಯನ್ನೆಲ್ಲ ಹಾಕಿದ್ದಾನೆ. ಕೆಳಗಡೆ ಒಂದು ಶಿವಲಿಂಗ ಇತ್ತು. ಆ ಶಿವಲಿಂಗದ ಮೇಲೆ ಈ ಪತ್ರೆಗಳೆಲ್ಲ ಬಿದ್ದಿದೆ. ಹಾಗಾಗಿ ಏನಾಯಿತು ಕೇಳಿದರೆ, ಬಿಲ್ವ ಪತ್ರ ಅರ್ಚನೆ ಮಾಡಿದಾಗೆ ಆಯಿತು ಅಂತ. ಅಷ್ಟು ಮಾತ್ರ ಅಲ್ಲ, ಮತ್ತು ಈ ಸಾಮಾನ್ಯವಾಗಿ ಇವರಿಗೆಲ್ಲ ಬಾಯಿಗೆ ವೀಳ್ಯದೆಲ್ಲ ಏನಾದರೂ ಹಾಕೋದು ಎಲ್ಲ ಇರ್ತದೆ. ಇವನು ಆಚೆ ಈಚೆ ನೋಡಿದ, ಏನು ಮಾಡಿದ, ಅದೆಲ್ಲವನ್ನು ಕೂಡ ಇದರ ಕೆಳಗೆ ಉಗುಳಿದ. ಅದು ಹೋದದ್ದು ಎಲ್ಲಿಗೆ ಕೇಳಿದರೆ, ಇಲ್ಲಿ ಶಿವಲಿಂಗದ ಮೇಲೆಯೇ ಬಿತ್ತು ಅಂತ. ಹಾಗಾಗಿ ಒಂದು ಲೆಕ್ಕದಲ್ಲಿ ನೋಡಿದರೆ ಶಿವನಿಗೆ ಅಭಿಷೇಕ ಮಾಡಿದಾಗೆ ಆಯಿತು. ನೋಡಿ, ಅಭಿಷೇಕ ಆಯಿತು, ಅರ್ಚನೆ ಆಯಿತು. ಮತ್ತು ರಾತ್ರಿ ಇಡೀ ಕಾಯ್ತಾ ಕೂತಿದ್ದಾನೆ, ಕೆಳಗೆ ಬರಲೇ ಇಲ್ಲ. ಬಂದರೆ ಎಲ್ಲಿಯಾದರೂ ಈ ಹಂದಿಗಳೆಲ್ಲ ಬಂದರೆ ಅದಕ್ಕೆ ರಾತ್ರಿ ಇಂತು ನೋಡಬೇಕು ಅಂತಿದ್ದಾನೆ. ಊಟ ಇಲ್ಲ, ಎಂತಸಿಲ್ಲ. ಬೆಳಿಗ್ಗೆ ಓಡಿಸಿಕೊಂಡು ಬಂದಿದ್ದಾನೆ, ರಾತ್ರಿ ಆಗಿದೆ. ಹೀಗಾಗಿ ಉಪವಾಸ ಆಯಿತು, ಗೊತ್ತಿಲ್ಲದೆ ಉಪವಾಸ ಆಯಿತು. ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ, ಉದ್ಗಾರ ತೆಗಿತಾ ಇದ್ದಾನೆ, ದೇವರೇ ಇದೊಂದು ಎಲ್ಲಿಗೋಯ್ತಪ್ಪ, ಹಾಗೆ ಹೀಗೆ ಅಂತ. ಈ ದೇವರನ್ನು ಒಪ್ಪದವರು ಕೂಡ ಕೆಲವು ಸಲ ದೇವರೇ ಅಂತ ಹೇಳೋದು ಅಂತುಂಟು. ಹಾಗೆ ಆ ನಿಟ್ಟಿನಲ್ಲಿ ಶಿವಸ್ಮರಣೆ ತಾನು ಮಾಡಿದ್ದಾನೆ. ಮಾಘ ಮಾಸದ ಕೃಷ್ಣ ಚತುರ್ದಶಿ ಅದರ ಪೂರ್ಣ ಉಪವಾಸ, ಜಾಗರಣೆ, ಅದರ ಜೊತೆಗೆ ತಾನು ಬಿಲ್ವಪತ್ರ ಅರ್ಚನೆ ಇದೆಲ್ಲ ಮಾಡಿದ್ದಾನೆ. ಮಾಡಿದ್ರಿಂದ ಏನಾಗಿದೆ ಕೇಳಿದರೆ, ಇವನ ಮನಸ್ಸಮಾಧಾನ ಆಗಿದೆ.